ರೋಡ್ ಆಗ್ಲ ಮಾಡಕ್ಕೆ ಲೆಫ್ಟ್ ಸೈಡಲ್ಲಿ ಪೂರ್ತಿ ಹೋಟ್ಲುಗಳು ಇದ್ವು. ಒಂದು ಹೋಟ್ಲ್ ಇಲ್ದಂಗೆಲ್ಲ ಹೊಡೆದಾಕಿದ್ದಾರೆ. ಈ ಬಿಲ್ಡಿಂಗ್ಗಳೆಲ್ಲ ಹೊಡೆದಾಕಿದ್ದಾರೆ ನೋಡಿ. ಯಾವ ಥರ ಹೊಡೆದಾಕಿದ್ದಾರೆ ಅಂತ. ಹೆಚ್ಚು ಕಡಿಮೆ 4 ಲೇನ್ ಆಗುತ್ತೆ ಇದು. ರೋಡ್ ಅಲ್ಲಿವರೆಗೂ ಹೋಗುತ್ತೆ. ಗಾಡಿ ಲೋಡ್ ಮಾಡಿಬಿಟ್ಟು ಲಾಸ್ಟ್ ಟೈಮ್ ಅಲ್ಲಿ ಹಾಕಿದ್ದು ಗಾಡಿ ಟಚ್ ಆಗಿತ್ತು. ಇವತ್ತು ಗಾಡಿ ಸದ್ಯಕ್ಕೆ ಇಲ್ಲಿ ಹಾಕಿದ್ವಿ, ಟಚ್ ಆಗಬಾರ್ದು ಅನ್ನೋ ಕಾರಣಕ್ಕೆ. ಯಾವನನ್ನ ತಂದು ಗುತ್ತಾನೆ ಅನ್ನೋ ಬೈಕ್ಗೆ ಗಾಡಿ ಹಿಂದೆ ಮುಂದೆನೇ ಹೋಗ್ತಾ ಇದೀವಿ. ನಮ್ಮ ಮುಂದೆ ಬೆನ್ಸ್ ಇದೆ ನಮ್ಮದು, ಅದ್ರ ಮುಂದೆ ಅಲ್ಟ್ರಾ ಇದೆ, ಅದ್ರ ಮುಂದೆ ನಮ್ದು ಇನ್ನೊಂದು ಗಾಡಿ ಹೋಗ್ಬಿಟ್ಟಿದೆ ಅನಿಸ್ತದೆ, ನಮ್ಮ ಫ್ರೆಂಡ್ ಗಾಡಿ. ಇನ್ನು 3 ನಮ್ಮ ಗಾಡಿ ಹಿಂದೆ ಮುಂದೆನೇ ಹೋಗ್ತಾ ಇದೀವಿ. ನಾನು ಹಾಕಿದಾಗ ಇಲ್ಲಿ ಫುಲ್ಲು ಲೈನ್ ಗಾಡಿ ನಿಂತಿದ್ವು, ಇಲ್ಲಿ ನಿಂತಿತ್ತು, ಇಲ್ಲೊಂದು ನಿಂತಿತ್ತು. ಪ್ರತಿಯೊಂದು ಸುಮಾರು ಅಂದರೂ ಒಂದು 70-80 ಗಾಡಿ ನಿಂತಿತ್ತಿಲ್ಲ ನಾನು ನೈಟ್ ಬಂದಾಗ. ಈ ಥರ ಹಗ್ಗ ಕಟ್ಬಿಟ್ಟು ನೋಡ್ಬೋದು ಎಳಿತಾ ಇದ್ದಾನೆ ಮೇಲಿಂದ. ನಾವು ಕೆಳಗಡೆ ಎತ್ಕೊಡ್ತಾ ಇದ್ವಿ. ಅಯ್ಯೋ ಹಗ್ಗ ಲೂಸ್ ಆಗಿಬಿಡ್ತು, ಕಟ್ಟಿರೋ ಗಂಟು ಕ್ಲೀನಾಗಿ ಹಾಕಿರಲಿಲ್ಲ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಏರ್ ಕ್ಲಾಕ್ಸ್. ನಾನು ನಿಮ್ಮ ಸದ್ಯಕ್ಕೆ ಎಲ್ಲಿದ್ದೀನಿ ಅಂದರೆ ಚಿಕ್ಕೋಡಿಗೆ ಬಂದು ನಿನ್ನೆ ನೈಟ್ ಆಲ್ಟ್ ಆಗಿದ್ದು. ಬೆಳಗಿನ ಜಾವ 2:30-3 ಗಂಟೆವರೆಗೂ ಗಾಡಿ ಓಡಿಸ್ಕೊಂಬಂದು ನೈಟ್ ಖಾಲಿ ಮಾಡಿದ್ದೆ 11:30. ಲಾಸ್ಟ್ ಫ್ಲಾಗ್ ನೋಡೋರು ಗೊತ್ತಿರುತ್ತೆ ಏನೇನು ಸೀನ್ ಆಯಿತು ನಿನ್ನೆ ಅಂತ. ಹೆವಿ ಮಳೆ ಮಳೆ ಬೆಳಗಾವಿ ಕಡೆ ತುಂಬ ಮಳೆ ಆಗ್ತಾಯಿದೆ. ನಾವು ಈ ಟ್ರಿಪ್ ಹೋಗಿ ಟಾಪ್ ಫಿಕ್ಸ್ ಮಾಡಬೇಕು. 3 ಟ್ರಿಪ್ಪಿಂದ ಹೇಳ್ತಾನೆ ಇದ್ದೀನಿ, ಬಟ್ ಆಗ್ತಾಯಿಲ್ಲ. ಟಾಪ್ ಫಿಕ್ಸ್ ಮಾಡೋದ್ರಿಂದ ನಮ್ಗೆ ಇನ್ನೊಂದು ಲಾಸ್ ಏನು ಅಂದರೆ, ಒಂದು ಸೈಡೇನೋ ಲೋಡ್ ಗೂಡೊಳಗೆ ಆಗ್ಬಿಡುತ್ತೆ, ಇನ್ನೊಂದು ಸೈಡು ಗೂಡೊಳಗೆ ಆಗೋಲ್ಲ. ಒಂದು ಕಂಪ್ನಿಲಿ ಓಪನ್ ಗಾಡಿನೇ ಕೇಳ್ತಾರೆ, ಮತ್ತು ಇಲ್ಲಿ ಬಂದು ಬಿಚ್ಚು ಹಾಕು, ಅದೆಲ್ಲ ಸಮಸ್ಯೆ ಆಗುತ್ತೆ. ಹಾಗಾಗಿ ಏನಾರ ಒಂದು ವ್ಯವಸ್ಥೆ ಮಾಡಬೇಕು ಇದಕ್ಕೆ. ನೋಡೋಣ. ಈಗ ಸದ್ಯಕ್ಕೆ ಇಲ್ಲಿಂದ ಹೊರಡಬೇಕು ಸೀದಾ ಲೋಡಿಂಗ್ ಪಾಯಿಂಟ್ ಕಡೆಗೆ. ಲೋಡ್ ಸೆಟ್ ಮಾಡಿಟ್ಟು ನಿನ್ನೆ ಹೋಗಿ ಲೋಡ್ ಮಾಡ್ಕೊಂಡು ಇವತ್ತು ಹೋಗಬೇಕು. ಆರಾಮಾಗಿ ಹೋಗೋಣ. ಈಗ ಇಲ್ಲಿ ಚಿಕ್ಕೋಡಿ ಪೆಟ್ರೋಲ್ ಬಂಕು ರೆಗ್ಯುಲರಾಗಿ ಚಿಕ್ಕೋಡಿ ಪಾಸ್ ಮಾಡಿಬಿಟ್ಟು ಮುಂದೆ ಸಿಟಿಯೆಲ್ಲ ಪಾಸ್ ಮಾಡಿ ಇಂಡಿಯನ್ ಆಯಿಲಲ್ಲಿ ಹಾಕ್ತಿದ್ವಿ. ರಾತ್ರಿ ಹೆವಿ ನಿದ್ದೆ ಬಂದುಬಿಡ್ತು. ಹಾಗಾಗಿ ಇಲ್ಲೇ ಸಿಟಿ ಎಂಟ್ರೆನ್ಸಲ್ಲಿ ಭಾರತಲ್ಲೇ ಹಾಕ್ಬಿಟ್ಟು ಅಲ್ಲಿದೆ ಪಂಪು, ಭಾರತ್ ಪೆಟ್ರೋಲ್ ಪಂಪು. ಇದು ನಮ್ಮ ಸಬ್ಸ್ಕ್ರೈಬರ್ 2-3 ಇಲ್ಲೇ ಕೆಲಸ ಮಾಡ್ತಾರೆ. ಇಲ್ಲೇನು ಸಮಸ್ಯೆ ಇಲ್ಲ, ನಮ್ಮ ಬಂಕ್ ಇದ್ದಂಗೆ ಇದನ್ನು. ಅಕಸ್ಮಾತ್ ಏನೋ ನಮ್ಗೆ ಎಮರ್ಜೆನ್ಸಿ ಗಾಡಿ ನಿಲ್ಲಿಸಿ ಚಿಕ್ಕೋಡಿಲಿ ಊರಿಗೆ ಹೋಗಬೇಕು ಅಂದರೆ, ಒಂದು ಲಾಸ್ಟ್ ಟೈಮು ನಂದು ಅಲ್ಟ್ರಾ ಇದ್ದಾಗ ಗಾಡಿ ಇಲ್ಲೇ ಹಾಕಿ 3 ದಿನ ಊರಿಗೆ ಹೋಗ್ಬಿಟ್ಟಿದ್ದೆ. ಆ ಭಾರತ್ ಬೆಂಚ್ ಟಿಪ್ಪರಿಗೆ ನಿಂತಿತ್ತು. ಹಂಗೆ ಅವಾಗಿಂದನೂ ಪರಿಚಯನೇ. ಬನ್ನಿ ಈಗ ಇಲ್ಲಿಂದ ಹೊರಡೋಣ. ಇಲ್ಲಿ ಬಿಟ್ರೆ ಸೀದಾ ನಾನ್ ಸ್ಟಾಪ್ ಮುಂದೆ ಕಾಫಿ ಶಾಪ್ ಇದೆ, ಅಲ್ಲೋಗಿ ಬ್ಲ್ಯಾಕ್ ಕಾಫಿ ಕುಡಿದು ಮುಂದಕ್ಕೆ ಹೋಗೋಣ. ಡಯರ್ ಕ್ಲೀನಾಗಿ ಆಗ್ತಾಯಿಲ್ಲ, ಬಟ್ ಮಾಡ್ತಾಯಿದ್ದೀನಿ, ಬಟ್ ಪರ್ಫೆಕ್ಟಾಗಿ ಆಗ್ತಾಯಿಲ್ಲ ಅಷ್ಟೇ. ರೋಡ್ ಆಗ್ಲ ಮಾಡೋಕ್ಕೆ ಲೆಫ್ಟ್ ಸೈಡಲ್ಲಿ ಪೂರ್ತಿ ಹೋಟ್ಲುಗಳು ಇದ್ವು. ಒಂದು ಹೋಟ್ಲ್ ಇಲ್ದಂಗೆಲ್ಲ ಹೊಡೆದಾಕಿದ್ದಾರೆ. ಈ ಬಿಲ್ಡಿಂಗ್ಗಳೆಲ್ಲ ಹೊಡೆದಾಕಿದ್ದಾರೆ ನೋಡಿ. ಯಾವ ಥರ ಹೊಡೆದಾಕಿದ್ದಾರೆ ಅಂತ. ಹೆಚ್ಚು ಕಡಿಮೆ 4 ಲೇನ್ ಆಗುತ್ತೆ ಇದು. ರೋಡ್ ಅಲ್ಲಿವರೆಗೂ ಹೋಗುತ್ತೆ. ಸಖತ್ ಅಗಲ ಮಾಡ್ತಾರೆ ರೋಡು. ಇಲ್ಲಿಂದ ಬಾರ್ಡ್ರ್ವರೆಗೂ ಫುಲ್ 4 ಲೇನ್ ಆಗುತ್ತೆ, ಮಹಾರಾಷ್ಟ್ರ ಬಾರ್ಡ್ರ್ವರೆಗೂ. ಗಾಡಿ ನೋಡಿ ರೀಜನ್ರೇಷನ್ ಆಗ್ತಾ ಇದೆ. ಗಾಡಿ ರೀಜನ್ರೇಷನ್ ಆಗಬೇಕಾದ್ರೆ ಇದೊಂದು ಕಟ್ಟಾಗ್ಬಿಡೋದು ನೋಡಿ. ಲಾಸ್ಟ್ ಟೈಮ್ ಕಟ್ಟಾಗಿದ್ದು ವೆಲ್ಡಿಂಗ್ ಮಾಡಿಸ್ಬಿಟ್ಟಿದ್ವಿ, ಬೇರೆ ಕಡೆ ಕಟ್ಟಾಗಿದೆ. ಅದು ಇಂಜಿನ್ ಶೇಕ್ ಆದಾಗ ಸ್ಪ್ರಿಂಗ್ ಇಡ್ಲಿ ಅಂತ ಒಂದು ಕೊಟ್ಟಿರ್ತಾರೆ, ಅದು ಶೇಕ್ ಆಗಿ ಅದು ಕಟ್ಟಾಗೋಗಿದೆ. ಇದು ಅಲ್ಲಿ ಏರ್ ಔಟ್ ಆಗ್ತದೆ ಅಂದರೆ ಹೊಗೆ ಹೊರಗೆ ಬರ್ತಾಯಿದೆ. ಸೈಲೆನ್ಸರ್ ಬರೋಗೆ ಅಲ್ಲೇ ಹೊರಗಡೆ ಬರ್ತಾಯಿದೆ ನೋಡಿ. ಗಾಡಿ ತೊಗೊಂಬಂದು ಹಂಗೆ ಇನ್ನೇನು ಲೋಡಿಂಗ್ ಪಾಯಿಂಟ್ ಹತ್ತತ್ರ ಬಂದು ಗಾಡಿ ಇಲ್ಲಿ ಸೈಡ್ಗೆ ಹಾಕಿದೆ. ಇಲ್ಲೇ ಹೋಗಿ ಟಿಫನ್ ಮಾಡ್ಕೊಂಬಂದೆ. ಇಲ್ಲೆಲ್ಲ ಹಿಂದೆ ಹೋಟ್ಲಿಗೆ ತಂದು ಹೋಗಿ ಒಂದು ರೈಸ್ ಪಲಾವ್ ತಿನ್ಕೊಂಡು, ಇಲ್ಲೆಲ್ಲ ಪಲಾವ್ ಅನ್ನಲ್ಲ ರೈಸ್ ಪಲಾವ್ ಅಂತಾರೆ, ಅದು ತಿನ್ಕೊಂಡು ಬಂದಿದ್ದಾಯಿತು. ಚೆನ್ನಾಗಿತ್ತು ಟೇಸ್ಟ್, ಸ್ವಲ್ಪ ಪರವಾಗಿಲ್ಲ. ಬಟ್ ತರಕಾರಿ ಏನೂ ಹಾಕಿರಲಿಲ್ಲ, ಅವ್ರು ಬರೀ ರೈಸ್ ಇದ್ದಿತ್ತು. ಅದಕ್ಕೆ ನೀರು ಥರ ಇರೋ ಸಾಂಬಾರು ಕೊಟ್ಟಿದ್ದು, ಅದನ್ನೇ ಅಲ್ಲಾಡಿಸ್ಕೊಂಡು ತಿಂದು ಬಂದೆ. ಇನ್ನೇನು ಮಾಡ್ತೀರಾ, ಬನ್ನಿ ಸೀದಾ ಇಲ್ಲಿಂದ ಹೊರಡೋಣ. ಲೋಡಿಂಗ್ ಪಾಯಿಂಟ್ ಇನ್ನೊಂದು 10 ಕಿಲೋಮೀಟ್ರ್ ಇದೆ, ಹೋಗಿ ಲೋಡ್ ಮಾಡಿಸೋಣ. ಲೋಡ್ ಎಲ್ಗಪ್ಪ ಅಂದರೆ ತುಮಕೂರು ವಸಂತ ನರಸಾಪುರಕ್ಕೆ. ಲೋಡ್ ರಾತ್ರಿನೇ ನಿನ್ನೆನೇ ಸೆಟ್ ಮಾಡಿ ಇಟ್ಟಿದ್ದೆ, ಬಟ್ ಲೋಡ್ ಮಾತ್ರ ಇವಾಗ ಆಗುತ್ತೆ. ನಾನು ಬರೋದೇ ಲೇಟಾಗೋಯ್ತು ಸ್ವಲ್ಪ. ಕಂಪ್ನಿ ಹತ್ರ ಬಂದು ಗಾಡಿ ಹಾಕಿದ್ದೀನಿ. ಎಲ್ಲಪ್ಪ ಅಂದರೆ ನೋಡ್ಬೋದು ಮರದ ಕೆಳಗೆ. ಎಂಥ ಮರ, ಎಂಥ ನೆರಳು. ಲೋಡ್ ಎಷ್ಟೊತ್ತು ಆಗಲಿ ನೆಮ್ಮದಿಯಾಗಿ ಆರಾಮಾಗಿ ಗಾಡೀಲಿ ಕುತ್ಕೊಬೋದು. ನೆರಳಿದ್ರೆ, ಬಿಸಿಲಿಗಂತೂ ಕುತ್ಕೊಳಕ್ಕಾಗಲ್ಲ. ಲೋಡ್ ಯಾವಾಗಾನ ಮಾಡ್ಕೊಂಡ್ಲಿ. ಇನ್ನು ನನ್ನ ಮುಂದೆ 3 ಗಾಡಿ ಇದ್ದಾವೆ. ಒಂದು 10 ವೀಲು, ಒಂದು 14 ವೀಲು, ಒಂದು 6 ವೀಲು. ಅದಾದಮೇಲೆ ನನ್ನ ಲಾಸ್ಟ್ ಗಾಡಿ. ನೋಡೋಣ ಹೆಂಗಾಗುತ್ತೋ ಹಂಗೆ ಮಾಡೋಣ. ಇವತ್ತು ನಮ್ಮ ಅದೃಷ್ಟ ಚೆನ್ನಾಗಿದೆ. ಬೆಳಗ್ಗೆನೇ ಲೋಡ್ ಆಯಿತು. ನಮ್ಮ ಫ್ರೆಂಡ್ ಇನ್ನೊಂದು ಗಾಡಿ ಬಂದಿತ್ತು, ಆ ಗಾಡಿನೂ ಲೋಡ್ ಆಯಿತು. 2 ಗಾಡಿ ಬೆಳಗ್ಗೆನೇ ಲೋಡ್ ಮಾಡಿದ್ರು. ನಮ್ದು ಇನ್ನೂ 2 ಗಾಡಿ ಆನ್ ದ ವೇ ಬರ್ತಾ ಇದೆ, ಇನ್ನೂ ಬರ್ತಾ ಇದೆ. ಅವು ಲೋಡ್ ಆಗಬೇಕು 2 ಗಾಡಿ. ನಮ್ದು ಇನ್ನೊಂದು ಬೆನ್ಸು ಮತ್ತು ಅಲ್ಟ್ರಾ 2 ಗಾಡಿ. ನೋಡೋಣ ಅವು ಬಂದಮೇಲೆ ಜೊತೆಗೆ ಬಿಡೋದ, ಅಥವಾ ನನ್ನ ಗಾಡಿ ಬೇಗ ಬಿಲ್ ಕೊಟ್ಟರೆ ಬೇಗ ಬಿಟ್ಬಿಡ್ತೀನಿ. ಇಲ್ಲಾಂದರೆ 2 ಗಾಡಿ ಜೊತೆಗೆ, 3 ಗಾಡಿ ಜೊತೆಗೆ ಹೋದ್ರೆ ಆಗುತ್ತೆ. ನೋಡೋಣ ಹೆಂಗಾಗುತ್ತೆ ಹಂಗೆ ಮಾಡೋಣ. ಸದ್ಯಕ್ಕೆ ಆಟ ಮಾಡಿಸಿ ಹೊರಗಡೆ ಹಾಕಿ ಬಿಲ್ಲಿ ವೆಯ್ಟ್ ಮಾಡೋಣ ಗಾಡಿದು. ಗಾಡಿ ಲೋಡ್ ಮಾಡಿಬಿಟ್ಟು ಲಾಸ್ಟ್ ಟೈಮ್ ಅಲ್ಲಿ ಹಾಕಿದ್ದು ಗಾಡಿ ಟಚ್ ಆಗಿತ್ತು. ಇವತ್ತು ಗಾಡಿ ಸದ್ಯಕ್ಕೆ ಇಲ್ಲಿ ಹಾಕಿದ್ವಿ, ಟಚ್ ಆಗಬಾರ್ದು ಅನ್ನೋ ಕಾರಣಕ್ಕೆ. ಯಾವನನ್ನ ತಂದು ಗುತ್ತಾನೆ ಅನ್ನೋ ಬೈಕ್ಗೆ ಇವತ್ತು
ಮಿರರ್ ಕೂಡ ಒಳಗೆ ಮಾಡಿಸಿ ಹೋಗಿದ್ದಿ ನೋಡು. ಗುತ್ತಾನೆ ಅಂತ ಬಯಸಿನ ನಮಗೆ, ಅದಕ್ಕೆ ಮಿರರ್ ಒಳಗೆ ಮಾಡಿಸಿದ್ನಿ. ಯಾವತ್ತೂ ಮಾಡಿಸ್ದೆ ಇರೋನು. ಏನು ಮಾಡ್ತೀರಾ, ಭಯ ಪಟ್ಕೊಂಡು ಜನ ಮಾಡ್ಬೇಕಿಲ್ಲಿ. ಅಷ್ಟು ಕಷ್ಟದಿದು ಜಾಗ ಇದು. ನಮ್ಮ ಜೊತೆ ಇವತ್ತು ನಮ್ಮದು ಸಲಗ ಮತ್ತು ಇನ್ನೊಂದು ಅಲ್ಟ್ರಾ ಗಾಡಿ 2 ಗಾಡಿ ಲೋಡ್ ಆಯಿತು. 3 ಗಾಡಿ ಇವತ್ತು ಲೋಡ್ ಆಗಿರೋದು. ನಮ್ಮ ಫ್ರೆಂಡ್ದು 4 ಗಾಡಿ ಇವತ್ತು ಲೋಡ್ ಆಗಿರೋದು. ಅವ್ರ ಗಾಡಿ ಲೋಡ್ ಮಾಡಿಸಿ ಹಗ್ಗ ತಟ್ಟಪಲ್ಲೆಲ್ಲ ಹಾಕಿ ಬರೋಷ್ಟೊತ್ತಿಗೆ ಇಷ್ಟೊತ್ತಾಯ್ತು. ಕೈ ನೋಡಿ, ಕೈ ಎಲ್ಲ ತೊಳ್ಕೊಂಡೀಗ ವೆಯ್ಟ್ ಮಾಡಬೇಕು. 1 ಗಾಡಿ ಬಿಲ್ ಬಂದಿಲ್ಲ, 3 ಗಾಡಿ ಬಿಲ್ ಬಂದೈತೆ. ಬಿಲ್ ಬಂದ ತಕ್ಷಣ ಇಲ್ಲಿಂದ 4 ಗಾಡಿ ಒಟ್ಟಿಗೆ ಬಿಡೋಣಂತೆ. ಅಲ್ಲಿ ಬಿಟ್ಟವರು ಮಹಾರಾಷ್ಟ್ರ ಸಿಂಗಲ್ ರೋಡ್ ಹಿಡ್ಕೊಂಡು ಸೀದಾ ಬರ್ತಾ ಇದ್ದೀವಿ. ಹಿಂದೆ ಗಾಡಿಗಳು ಬರ್ತಾ ಇದೆ. ನಮ್ಮ ಬೆನ್ಸ್ ಹಿಂದೆನೇ ಇದೆ, ಅಲ್ಟ್ರಾ ಲಾಸ್ಟಲ್ಲಿದೆ. ಮಧ್ಯದಲ್ಲಿ ನಮ್ಮ ಫ್ರೆಂಡ್ ಗಾಡಿ ಒಂದು ಟಾಟಾ ಗಾಡಿ, ಅದು 1512 ಟಾಟಾ 1512 ಆ ಗಾಡಿ ಮಧ್ಯದಲ್ಲಿದೆ. ಲಾಸ್ಟ್ಗೆ ಅಲ್ಟ್ರಾ ಇದೆ. ಲೈನಲ್ಲಿ ಇರುವೆ ಹೆಂಗೆ ಲೈನ್ ಕಟ್ಕೊಂಡು ಹೋಗ್ತಾವೆ ಹಂಗೆ ಗಾಡಿಗಳು ಲೈನ್ ಕಟ್ಕೊಂಡು ಬರ್ತಾ ಇದ್ದೀವಿ. ನೋಡಿ, ಈ ಸಿಂಗಲ್ ರೋಡಲ್ಲಿ ಈ ಥರ LED ಐ ಬೀಮ್ಗಳು ಹಾಕೊಂಬಂದರೆ ರೋಡ್ ಎಲ್ಲಿ ಕಾಣ್ತದೆ? ಯಾವ ಗುಂಡಿ ಬಿಡ್ತೀವೋ, ಏನು ಬಿಡ್ತೀವೋ ಅನ್ನೋದೇ ಗೊತ್ತಾಗಲ್ಲ. ಜನಗಳಿಗೆ ಅದೇನು ಬುದ್ಧಿ ಇದೆಯೋ ಏನೋ ಒಂದು ಗೊತ್ತಾಗಲ್ಲ. ನೋಡಿ, ಈ ಗಾಡಿ ಬೆಳಗ್ಗೆಯಿಂದನೂ ಇಲ್ಲೇ ಐತೆ. ಏನೋ ಟ್ರಬಲ್ ಆಗ್ಬಿಟ್ಟೈತೆ ಗಾಡಿ, ಬ್ರೇಕ್ ಡೌನ್. 4 ಗಾಡಿ ಹಿಂದೆ ಮುಂದೆನೇ ಹೋಗ್ತಾ ಇದೀವಿ. ನಮ್ಮ ಮುಂದೆ ಬೆನ್ಸ್ ಇದೆ ನಮ್ಮದು, ಅದ್ರ ಮುಂದೆ ಅಲ್ಟ್ರಾ ಇದೆ, ಅದ್ರ ಮುಂದೆ ನಮ್ದು ಇನ್ನೊಂದು ಗಾಡಿ ಹೋಗ್ಬಿಟ್ಟಿದೆ ಅನಿಸ್ತದೆ, ನಮ್ಮ ಫ್ರೆಂಡ್ ಗಾಡಿ. ಇನ್ನು 3 ನಮ್ಮ ಗಾಡಿ ಮುಂದೆನೇ ಹೋಗ್ತಾ ಇದ್ದೀವಿ. ಈಗ ಸಿರುಗುಪ್ಪಿ ಅನ್ನೋ ಊರಲ್ಲಿದ್ದೀವಿ. ಇಲ್ಲಿಂದ ನೆಕ್ಸ್ಟ್ ಅಂಕ್ಲಿಯಿಂದ ಚಿಕ್ಕೋಡಿಯಿಂದ ಹತ್ತರ್ಗಿಗೆ ಹೋಗೋ ಅಷ್ಟೊತ್ತಿಗೆ 12 ಗಂಟೆ ಆಗುತ್ತೇನಪ್ಪ. ಆಲ್ರೆಡಿ 10 ಗಂಟೆ ಇಲ್ಲೇ ಆಗೋಯ್ತು ಇವತ್ತು. ನಿಧಾನಕ್ಕೆ ಹೋಗೋಣ, ಏನು ಮಾಡ್ತೀರಾ. ಫೈನಲ್ ಆಗಿ ಹೈವೇಗೆ ಬಂದಿದ್ದಾಯಿತು. ನೋಡ್ಬೋದು ನಮ್ಮ ಮುಂದೆ ನಮ್ಮ ಸಲಗ ಹೋಗ್ತಾ ಇದೆ, ಸಲಗದಿಂದ ನಾನಿದ್ದೀನಿ. ನಮ್ದು ಅಲ್ಟ್ರಾ ಬಂದು ಆಲ್ರೆಡಿ ಮುಂದೆ ಹೋಗ್ತಾ ಇದೆ, ನಮ್ಮ ಫ್ರೆಂಡ್ ಗಾಡಿ ಹಿಂದೆ ಇದೆ. ಹಿಂದೆ ಮುಂದೆನೇ 4 ಗಾಡಿನೂ ಹಾಕ್ಕೊಂಡು ಬಂದ್ವಿ ಹೈವೇಗೆ ಬಂದು ರೀಚ್ ಆದರೆ ಮನಸ್ಸಿಗಾಗೋ ತೃಪ್ತಿ, ಖುಷಿ ಇದೆಯಲ್ಲ, ಹೇಳೋಕ್ಕಾಗಲ್ಲ ಅದು. ಯಾಕಂದರೆ ಇಲ್ಲಿಂದ ಫುಲ್ 4 ಲೈನೇ ಸಿಗುತ್ತೆ ನಮಗೆ, ಚಿತ್ರದುರ್ಗವರೆಗೂ. 4 ಲೈನ್ ಅಲ್ಲ, 6 ಲೈನ್ ಸಾರಿ. ಹುಬ್ಳಿ ಬೈಪಾಸ್ ಒಂದು ಸ್ವಲ್ಪ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ. ಅದು ಬಿಟ್ಟರೆ ಇಲ್ಲಿಂದ ಸೀದಾ ಚಿತ್ರದುರ್ಗ ಹೋಗೋವರೆಗೂ 6 ಲೈನೇ. ಅಲ್ಲಿಂದ ಮತ್ತೆ ಕಂಪ್ನಿ ಹತ್ರ ಹೋಗೋವರೆಗೂ ತುಮಕೂರು ಅಲ್ಲಿವರೆಗೂ 6 ಲೈನ್ ಇರೋದು. ಹಂಗಾಗಿ ಅಲ್ಲಿಂದ ಹತ್ತರ್ಗಿ ಟೋಲ್ ಹತ್ರ ಬರೋ ಅಷ್ಟೊತ್ತಿಗೆ ಟೈಮ್ ಒಂದು ಮಧ್ಯರಾತ್ರಿ 1 ಗಂಟೆಗೆ 10 ನಿಮಿಷ ಕಮ್ಮಿ ಇದೆ. ಗಾಡಿಗಳಲ್ಲೆಲ್ಲ ಸೈಡ್ಗೆ ಹಾಕಿದ್ದೀವಿ. ಇಲ್ಲಿಂದ ಹೊರಡಬೇಕು. ಎಷ್ಟಾಗುತ್ತೋ ಅಷ್ಟು ನೈಟ್ ಕವರ್ ಮಾಡ್ಕೊಳ್ಳೋಣ ಅಂತ ನೋಡೋಣ, ಆರಾಮಾಗಿ ಹೋಗೋಣ. ಬಟ್ 3 ಜನಕ್ಕೂ ಹೇಳ್ಬಿಟ್ಟಿದ್ದೀನಿ, ಎಲ್ಲಿ ನಿದ್ದೆ ಬರುತ್ತೋ ಅಲ್ಲಿ ಗಾಡಿ ಸೈಡ್ಗೆ ಹಾಕ್ಕೊಳ್ಳಿ, ಮಲ್ಕೊಳ್ಳಿ ಅಷ್ಟೇ. ಏನು ಜೊತೆಗೆ ಹೋಗ್ಬೇಕಂತ ಏನು ರೂಲ್ ಇಲ್ಲ. ಎಲ್ಲಿ ನಿದ್ದೆ ಯಾರಿಗೆ ಬರ್ತದೋ ಪೆಟ್ರೋಲ್ ಬಂಕು ಇಲ್ಲ ಡಾಬಾಗೆ ಹೇಳಿರಿ, ಮಲ್ಕೊಳ್ಳಿ, ಆರಾಮಾಗಿ ಬೆಳಗ್ಗೆ ಎದ್ದು ಬನ್ನಿ ಅಷ್ಟೇ ಹೇಳಿರೋದು ನಾನು. ನಿದ್ದೆ ಗಣ್ಣಲ್ಲಿ ದಯವಿಟ್ಟು ನೀವು ಕೈ ಮುಗಿತೀನಿ. ನಮ್ಮ ಚಾಲಕರು ಯಾರು ಡ್ರೈವ್ ಮಾಡಬೇಡಿ. ಏನು ಆದರೆ ಒಂದಿನ ಲೇಟ್ ಆಗುತ್ತೋ ಟ್ರಿಪ್ಪು, ಬಟ್ ಜೀವನ ಇಂಪಾರ್ಟೆಂಟು. ಹಾಗಾಗಿ ನಾವು ನಿದ್ದೆ ಬಂದರೆ ಯಾವುದೇ ಕಾರಣಕ್ಕೂ ಒಂದು ಹೆಜ್ಜೆನೂ ಗಾಡಿ ಮುಂದಕ್ಕೆ ಬಿಡೋಲ್ಲ. ಈಗ ಆರಾಮಾಗಿ ಸದ್ಯಕ್ಕೆ ನಿದ್ದೆ ಇಲ್ಲ, ಎಷ್ಟಾಗುತ್ತೋ ಅಷ್ಟು ದೂರ ಹೋಗೋದು ಬಂದು. ಬೆಳಗಾವಿಗೆ ಬರೋ ಅಷ್ಟೊತ್ತಿಗೆ ಹೆವಿ ಮಳೆ ನೋಡ್ಬೋದು. ಬೆಳಗಾವಿ ಬೈಪಾಸಲ್ಲಿ ಇದ್ದೀವಿ. ಮುಂದೆ ಹೋದರೆ ಬೆಳಗಾವಿ ಸುವರ್ಣಸೌಧ ಸಿಗುತ್ತೆ. ಕರೆಕ್ಟಾಗಿ ನಾವು ಬಂದು ಬೆಳಗಾವಿ ಬೈಪಾಸಲ್ಲೇ ಇದ್ದೀವಿ. ಹೆವಿ ಮಳೆ ಅಂದರೆ ಬಂದು ನಿಂತೋಗಿದೆ. ಇವಾಗ ಚಿಟಿ ಮಳೆ ಬರ್ತಾ ಇದೆ. ಬಟ್ ಮಳೆಯಲ್ಲಿ ಗಾಡಿ ಓಡಿಸೋ ಮಜಾನೇ ಬೇರೆ. ಹೊಡಿತಾ ಇದ್ದೀವಿ ಗಾಡಿನ. ನಾನು ಡೀಸೆಲ್ ಬೇರೆ ಹಾಕ್ಸ್ಬೇಕು, ಹುಬ್ಳಿಲಿ ಹಾಕ್ಸೋಣ ಅಂತ ಸುಮ್ಮನೆ ಅದೇ. 2 ಗಾಡಿಗೂ ಇಲ್ಲೇ ಡೀಸೆಲ್ ಹಾಕ್ಸ್ಬೇಕು. ಅವ್ರು ಹಾಕ್ಸ್ಕೊಂಡು ಸ್ಕ್ಯಾನರ್ ಕಳಿಸಿ ಪೇ ಮಾಡ್ತೀನಿ ಅಂತ ಹೇಳಿದ್ದೀನಿ. ನಾನೇ ಬಂಕ್ ಹತ್ರ ಹೋಗಲ್ಲ, ಡೈರೆಕ್ಟಾಗಿ ಹೋಗ್ಬಿಡೋಣ ನಾವು. ನೀರು ಯಾವ ಥರ ಸಿಡಿಯುತ್ತೆ ಟೈರಲ್ಲಿ. ಇದೇ ಬಾಗೇವಾಡಿ ಹತ್ರ ಬಂದಿದ್ದಾಯಿತು. ಇನ್ನು ಮಳೆ ಹನಿ ಬೀಳ್ತಾನೆ ಇದೆ. ಇಲ್ಲಂತೂ ಹೆವಿ ಡೇಂಜರಸ್ ಮಳೆ. ಒಂದು ಕಡೆ ಮಳೆ ಬರ್ತೈತೆ, ಒಂದು ಕಡೆ ನಿದ್ದೆ ಸಖತ್ ಹಿಡಿತೈತೆ. ಇನ್ನು ನೈಟ್ ಬೇರೆ ಕರೆಕ್ಟಾಗಿ ನಿದ್ದೆ ಆಗಿರಲ್ಲ. ಹಂಗಾಗಿ ಹೋಗೊಂದು 2 ಅವರ್ ಮಲ್ಕೊಂಡು ಹೋಗೋದ ಏನನ್ನೋದೇ ಗೊತ್ತಾಗ್ತಿಲ್ಲ. ಏನೋ ಒಂದು ಪ್ಲಾನ್ ಮಾಡಬೇಕು. ಬೆಳಗಾಂ ಬೈಪಾಸ್ ಎಲ್ಲ ಪಾಸ್ ಮಾಡಿದ್ಮೇಲೆ ಬಂತು ಮಳೆ. ಸರಿಯಾಗಿ ಮಳೆ ಬಂತು. ಧಾರವಾಡ ಎಂಟ್ರೆನ್ಸಲ್ಲಿದ್ದೀವಿ. ಸದ್ಯಕ್ಕೆ ಇಲ್ಲಿ ಮಳೆ ಇಲ್ಲ. ಟೈಮ್ ಒಂದು 4 ಗಂಟೆ 4:10 ಆಗ್ತಾಯಿದೆ. ಒಳ್ಳೆ ನಿದ್ದೆ ಬರ್ತಾಯಿದೆ. ಯಾವ ರೇಂಜ್ ಅಂದರೆ ಗಾಡಿ ಓಡ್ಸೋಕೆ ಆಗ್ತಾಯಿಲ್ಲ, ಆ ರೇಂಜಿಗೆ ನಿದ್ದೆ ಬಂದೈತೆ. ಈಗ ಗಾಡಿ ಸೈಡ್ಗೆ ಹಾಕ್ಬಿಟ್ಟಿಲ್ಲೇ ಪೆಟ್ರೋಲ್ ಬಂಕಲ್ಲಿ ಮಲ್ಕೊಂಡು ಬೆಳಿಗ್ಗೆ ಎದ್ದು ಬಿಡೋಣ. ನಮ್ಮದು 2 ಗಾಡಿ ಮುಂದೆ ಹೋಯ್ತು, 1 ಗಾಡಿ ಮಾತ್ರ ಇಲ್ಲಿ ನಿಲ್ಸೋಣ. ನಮ್ಮ ಹುಡುಗನ ಗಾಡಿ ಇಲ್ಲಿ ನಿಲ್ಲಿಸಿದ್ದಾರೆ. ನಮ್ಮ 2 ಗಾಡಿ ಸ್ವಂತ ಗಾಡಿ 2 ಗಾಡಿನೂ ಹೋಯ್ತು ಆಗಲೇ. ಎಲ್ಲ ಕಣ ಫುಲ್ಲಾಗಿ ಹೋಗ್ಬಿಡಿ ಪೆಟ್ರೋಲ್ ಪಂಪ್. ನೋಡಿ ಜಾಗನೇ ಇಲ್ಲಲ್ಲ ಗುರು.
4 ಗಂಟೆ ಈಗ ಕರೆಕ್ಟಾಗಿ 6 ಗಂಟೆಗೆ ಎದ್ದಾಗ ಪ್ಲಾನಿಂಗ್ ಐತೆ ಅಲಾರಾಮ್ ಇಟ್ಟಿದ್ದೀನಿ. ಬಟ್ ಎಚ್ಚರ ಆಗುತ್ತೋ ಇಲ್ಲ ಅನ್ನೋದು ಕೂಡ ಗೊತ್ತಿಲ್ಲ, ನೋಡೋಣ ಹೆಂಗಾಗುತ್ತೋ ಹಂಗೆ ಮಾಡೋಣ ಅಂತ. ಓಕೆ, ಎಲ್ರಿಗೂ ಗುಡ್ ನೈಟ್, ಮತ್ತು ಬೆಳಗ್ಗೆ ಎದ್ದು ಸಿಗ್ತೀನಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಅಂದರೆ ರಾತ್ರಿ ಬಂದು ಧಾರವಾಡ ಹತ್ರ ಮಲ್ಕೊಂಬಿಟ್ಟು ನಿಮ್ಗೆ ಗೊತ್ತಿದ್ದಂಗೆ ಎಷ್ಟೊತ್ತಪ್ಪ ಅಂದರೆ ಸರಿ ಸುಮಾರು 4 ಗಂಟೆ ಆಗಿತ್ತು ಬೆಳಗಿನ ಜಾವ. ಈಗ 7:15 ಎದ್ದಿದ್ದೀವಿ. 3.5 ಅವರ್ ಒಳ್ಳೆ ನಿದ್ದೆ ಆಯಿತು, ಸಖತ್ತಾಗಿ ನಿದ್ದೆ ಆಯಿತು. ಇಲ್ಲಿ ಬಂದು ಹಾಕೊಂಡು ಮಲಗಿದ್ದು. ನಾನು ಹಾಕಿದಾಗ ಇಲ್ಲಿ ಫುಲ್ಲು ಲೈನ್ ಗಾಡಿ ನಿಂತಿದ್ವು, ಇಲ್ಲಿ ನಿಂತಿತ್ತು, ಇಲ್ಲೂ ನಿಂತಿತ್ತು. ಪ್ರತಿಯೊಂದು ಸುಮಾರು ಅಂದರೂ ಒಂದು 70-80 ಗಾಡಿ ನಿಂತಿತ್ತಿಲ್ಲ ನಾನು ನೈಟ್ ಬಂದಾಗ. ನಾವು ಎದ್ದಳಾಸೋದು ಒಂದು ಗಾಡಿ ಇಲ್ಲ, ಒಂದೇ ಒಂದು ಅಣ್ಣಸಿ ಗಾಡಿ, ಅದು ಇವಾಗ ಬಂದಿದ್ದು. ಗಾಡಿನೇ ಇಲ್ಲ ನಾವು ಎದ್ದಳಾಸೋದು, ಎಲ್ಲ ಹೊರಟೋಗ್ಬಿಟ್ಟವ್ರೆ. ನಾವು ಲೇಟಾಗಿ ಮಲಗಿ ಲೇಟಾಗಿ ಎದ್ದಿದ್ದು, ಅವರೆಲ್ಲ ಬೇಗ ಮಲಗಿ ಬೇಗ ಎದ್ದೋಗಿದ್ದಾರೆ ಅಷ್ಟೇ. ಬನ್ನಿ ಇವಾಗ ಇಲ್ಲಿಂದ ಸೀದಾ ಹೊರಡೋಣ. ನಮ್ಮ ಸ್ನೇಹಿತರ ಜೊತೆ ಇದ್ದೀವಿ. ನಮ್ಮ 2 ಗಾಡಿ ನಾನು ಬಿಟ್ಟು ಮುಂದೆ ಹೋಗ್ಬಿಟ್ಟವ್ರೆ. ಅವ್ರದ್ದು ಒಂದು ಗಾಡಿ ದಾವಣಗೆರೆ ಇವತ್ತು ಖಾಲಿ ಮಾಡಲೇಬೇಕು, ಹಂಗಾಗಿ ಹೋಗ್ಬಿಟ್ಟವ್ರೆ. ಇನ್ನೊಂದು ಸಲಗ ಬಂದು ಹುಬ್ಳಿ ಪಾಸ್ ಮಾಡಿ ಅವ್ನು ಮಲ್ಗವನೆ, ಅವನು ಹೋಗಿ ಒಬ್ಬರಿಸ್ಕೊಂಡು ಹೋಗೋಣ. ಬನ್ನಿ ಇಲ್ಲಿಂದ ಸೀದಾ ಹೊರಡೋಣ. ಮಳೆ ಟೈಮ್ಗಳು ಬಂದರೆ ಇದೊಂದು ಸಮಸ್ಯೆ ನೋಡ್ಬೋದು. ಆ ಗಾಡಿ ಪಾಪ ರೋಡ್ಗೆ ಹೈವೇಗೆ ಎಳ್ಕೊಂಡೋಗಿ ಬಂದಿದ್ದಾನೆ, ಗೊತ್ತಾಗಿಲ್ಲ ಸೈಡ್ಗೆ ಬಂದ್ಬಿಟ್ಟೈತೆ ಗಾಡಿ, ಎಳ್ಕೊಂಡು ಹೋಗ್ಬಿಟ್ಟಿದೆ ಗಾಡಿ. ಈ ಟ್ರಿಪ್ಪು ಒಳ್ಳೆ ಮೈಲೇಜ್ ಬಂದಿದೆ ಗಾಡಿ, ನೋಡ್ಬೋದು. ಡೀಸೆಲ್ಲು ಇನ್ನು 1 ಪಾಯಿಂಟ್ ಉಳಿದಿದೆ. ಹಾವೇರಿಗೆ ಹೋಗಿ ಹಾಕ್ಸ್ಬೋದು, ಬಟ್ ಇಲ್ಲೇ ಹಾಕ್ಸ್ಕೊಂಡು ಹೋಗ್ಬಿಡೋಣ ಅಂತ. ಯಾರು ಒಳಗೆ ಹೋಗಿ ಬರ್ತಾರೆ, ಹಾವೇರಿಗೆ ಹೋಗ್ಬಿಡ ಅಂತ, ಅಲ್ಲೇ ಹೋಗಿ ಬೈಪಾಸಲ್ಲಿ ಹಾಕ್ಸ್ಕೊಂಡು ಹೋಗ್ಬಿಡೋಣ. ಏನು ಗುಬಾಲ್ ನನ್ನ ಮಕ್ಕಳು ಅಂದರೆ ಸೀದಾ ಸರ್ವಿಸ್ ರೋಡಿಂದ ಮಿಡ್ಲ್ ಟ್ರ್ಯಾಕಿಗೆ ಎಳಿತಾರೆ. ಬಟ್ ಈ ಮಕ್ಕಳು ಕಾಮನ್ ಸೆನ್ಸ್ ಅನ್ನೋದಿಲ್ಲ. ಸೀದಾ ಬಂಕಾಪುರ ಟೋಲ್ ಹತ್ರ ಬಂದು ನಮ್ಮದು ಆ ಗಾಡಿ ಇಲ್ಲಿ ನಿಂತಿತ್ತು ಸಲಗ. ನಮ್ಮ ಡ್ರೈವರ್ನ ಬಂದು ಎಬ್ಬರಿಸ್ದೆ, ಹೋಗಿ ಕಾಫಿ ಕುಡಿದು ಬರೋಣ ಅಂತ ಹೋದ್ವಿ. ಹೋಗಿ ಬರಬೇಕಾದ್ರೆ ನೋಡಿದ್ವಿ, ಹಂಗೆ ಟೈರ್ ಅಬ್ಸರ್ವ್ ಮಾಡಬೇಕಾದ್ರೆ ನೋಡಿದ್ರೆ ಟೈರ್ ಪಂಚರ್ ಆಗಿಬಿಟ್ಟಿತ್ತು. ರನ್ನಿಂಗಲ್ಲೆಲ್ಲ ಆಗೈತೆ, ಹಾಗೆ ಬಂದಿಯಾನೆ. ಅದು ಜಾಸ್ತಿ ದೂರ ಬಂದಿಲ್ಲ. ಜಾಸ್ತಿ ದೂರ ಬಂದರೆ ಟೈರು ಸ್ಟೆಪ್ ಹೊಡೆದ್ಬಿಡ್ತದೆ, ಹಿಂಗೆ ಒಂಥರ ಕಚ್ ಚೆನ್ನಾಗಿ ಹೊಡೆದ್ಬಿಡ್ತದೆ ಹಿಂಗೆ. ಬಟ್ ಜಾಸ್ತಿ ದೂರ ಇಲ್ಲ, ಏನೋ 5-10 ಕಿಲೋಮೀಟ್ರಿಂದ ಪಂಚರ್ ಆಗಿರ್ಬೋದು. ನಿಲ್ಸ್ ಮಲ್ಕೊಂಬಿಟ್ಟಿದ್ನು. ಬೆಳಗ್ಗೆ ನೋಡಿದ್ಮೇಲೆ ನಾವಿವಾಗ ಪಂಚರ್ ಹಾಕ್ಸಿದ್ದೀವಿ. ಪಂಚರ್ ಹಾಕ್ಸೋಣ ಅಂತ ಟೈರ್ ಓಪನ್ ಮಾಡಿದ್ರೆ ಅದು ಫುಲ್ ಏರ್ ಬಂದುಬಿಡೈತೆ. ಅದನ್ನ ತೋರಿಸ್ತೀನಿ ಬನ್ನಿ. ಈಗ ಅದನ್ನೆಲ್ಲ ರೆಡಿ ಮಾಡ್ಕೊಬೇಕು, ಹಂಗಾಗಿ ಟೈರ್ ಮೇಲೆ ಹಾಕೊಂಡು ಹೋಗೋಣ. ಏರ್ ಬಂದಿರೋದನ್ನು ಸ್ಟೆಪ್ನಿ ಫಿಟ್ ಮಾಡಿದ್ದೀವಿ ನೋಡಿ. ಇಲ್ಲಿಗೆ ಸ್ಟೆಪ್ನೇ ಹಾಕಿದ್ದೀವಿ ಒಳಗಡೆಗೆ. ಇದ್ರ ಜೊತೆ ಟೈರು ಏರ್ ಬಂದಿರೋದು. ತೋರಿಸ್ತೀನಿ ಯಾವ ಥರ ಬಂದೈತೆ ಅಂತ ನೋಡಿ. ಬಲೂನ್ ಉತ್ಕೊಂಡೈತೆ. ಇದೊಂದಾಗಿದ್ರೆ ಪಿನ್ ಹೊಡೆದ್ಬಿಟ್ಟು ಈ ಥರ ಒಳಗೆ ಇದು ಮಾಡಿಬಿಟ್ಟು ಏರ್ ತೆಗೆದ್ಬಿಟ್ಟು ಹಾಕ್ಬೋದಿತ್ತು. ಪೂರ್ತಿ ನೋಡಿ, ಇದೆಲ್ಲ ಇಲ್ಲಿಂದ ಒಳಗೆ, ಇಲ್ಲಿಂದ ಫುಲ್ ಇದೆಷ್ಟು ಏರ್ ಬಂದೈತೆ. ಇವು ತಂತಿ ಏನಿರುತ್ತೋ ಟೈರ್ ಒಳಗೆ ನೋಡಿ, ಇದೆಲ್ಲ ಅದೇ ಬಬಲ್ಸ್, ಇದೆಲ್ಲ ಬಬಲ್ಸ್ ಪೂರ್ತಿ ಈ ಥರ ಏರ್ ಬಂದೈತೆ. ಇದು ವಾರಂಟಿ ಕ್ಲೈಮ್ ಆಗುತ್ತೆ. ಟೈರ್ ಇನ್ನೂ ತೊಗೊಂಡು 1 ವರ್ಷನೂ ಆಗಿಲ್ಲ. ಮತ್ತು ಇನ್ನು ಬಟನ್ ಇಷ್ಟಿದೆಯಲ್ಲ, ಈ ಬಟನ್ ಮೇಲೆ ಡಿಪೆಂಡಾಗಿ ಎಷ್ಟು ಅಮೌಂಟು ಅಂತ ಬರುತ್ತೆ, ಮೆಸೇಜ್ ಬರುತ್ತೆ ನಮಗೆ. ಅಷ್ಟು ಅಮೌಂಟ್ ಕೊಟ್ಟರೆ ಹೊಸ ಟೈರ್ ಕೊಡ್ತಾರೆ ಇದ್ರ ರಿಪ್ಲೇಸ್ಮೆಂಟ್ಗೆ. ಇನ್ನು ತಗೊಂಡೋಗಿ ಈಗ ರಿಪ್ಲೇಸ್ಮೆಂಟಿಗೆ ಕೊಡೋಣ ಟೈರು. ಈಗ ಟೈರ್ ತಳ್ಕೊಂಡು ಹೋಗ್ಬಿಟ್ಟು ಗಾಡಿ ಕ್ಯಾರಿಯರ್ ಮೇಲಕ್ಕೆ ಹಾಕ್ಕೊಂಡು ಹೋಗ್ಬೇಕು. ಫಸ್ಟ್ ಕ್ಯಾರಿಯರ್ ಮೇಲೆ ಎತ್ತಿದ್ರೆ ಗ್ಲಾಸ್ ಮತ್ತು ಒಡೆದೋಗೋ ಚಾನ್ಸಸ್ ಇರ್ತದೆ ಅಂತ ತೊಟ್ಟಿ ಹತ್ರ ಹಾಕಿ ಎಳಿದ್ದು ಎತ್ತಾಯಿದ್ದೀವಿ ಮೇಲಕ್ಕೆ. ಈಗ ನೋಡ್ಬೋದು, ಹಗ್ಗ ಕಟ್ಟಿ ಮೇಲಕ್ಕೆ ಎಳ್ಕೊತಾನೆ ನಮ್ಮ ತೇಜು ಮೇಲಿಂದ. ನಾವು ಕೆಳಗಿಂದ ಎತ್ಕೊಡ್ಬೇಕು ಇಬ್ಬರು. ಈ ಥರ ಹಗ್ಗ ಕಟ್ಬಿಟ್ಟು ನೋಡ್ಬೋದು ಎಳಿತಾ ಇದ್ದಾನೆ ಮೇಲಿಂದ. ನಾವು ಕೆಳಗಡೆ ಎತ್ಕೊಡ್ತಾ ಇದ್ವಿ. ಅಯ್ಯೋ ಹಗ್ಗ ಲೂಸ್ ಆಗಿಬಿಡ್ತು, ಕಟ್ಟಿರೋ ಗಂಟು ಕ್ಲೀನಾಗಿ ಹಾಕಿರಲಿಲ್ಲ, ಅದೊಂದು ಸಮಸ್ಯೆ. ಈಗ ಮತ್ತೆ ಕಟ್ಟಿ ಕ್ಲೀನಾಗಿ ಟೈಟಾಗಿ ಎಳ್ಕೊಳ್ಳೋದು ಮೇಲಕ್ಕೆ. ಟೈರೆಲ್ಲ ಫಿಟ್ ಮಾಡಿಕೊಂಡು ಹೋಗೋ ಅಷ್ಟೊತ್ತಿಗೆ ಸ್ಟೆಪ್ನಿನೆಲ್ಲ ಇಲ್ಲೇ 12 ಗಂಟೆ ಆಯಿತು. ಇಲ್ಲಿ ಬಿಟ್ಟರೆ ನಾನ್ ಸ್ಟಾಪಾಗಿ ಹೋಗೋಣ. ಸ್ವಲ್ಪ ಬಿಸಿಲು ಜಾಸ್ತಿ ಆಗೋಯ್ತು, ಮಧ್ಯಾಹ್ನ ಬಿಸಿಲು. ದಾವಣಗೆರೆ ಹತ್ರ ಹೋಗಿ ಎಲ್ಲನ ಸ್ವಲ್ಪ ನಿಲ್ಸ್ಕೊಂಡು ಆಮೇಲೆ ಆರಾಮಾಗಿ ಹೋಗೋಣ. ನಾಳೆ ಬೆಳಗ್ಗೆ ಖಾಲಿ ಆಗೋದು, ಇವತ್ತೇನಾಗಲ್ಲ ಹೆಂಗೋದ್ರೂ. ಹಾಗಾಗಿ ಆರಾಮಾಗಿ ಹೋಗೋಣ ಬನ್ನಿ ನಿಧಾನಕ್ಕೆ. ನಿನ್ನೆ ಸೀರಿಯಸ್ ಆಗಿ ಯಾವ ರೇಂಜಿಗೆ ಮಳೆ ಬಂದೈತೆ ಅಂದರೆ ನೋಡಿ, ವೈಫರ್ ಬ್ಲೇಡೇ ಕಟ್ಟಾಗಿ ಹೋಗೈತೆ. ವೈಫರ್ ಹಾಕಿ ಆ ರೇಂಜಿಗೆ ಮಳೆ ನಿನ್ನೆ ನೋಡ್ಬೋದು. ವೈಫರ್ ಬ್ಲೇಡ್ ರಬ್ಬರ್ ಆಡ್ತಾ ಐತೆ. ಈ ವೈಫರ್ ಹಾಕೋದು ಗ್ಲಾಸ್ ಕ್ಲೀನ್ ಆಗಂಗಿಲ್ಲ, ರೋಡ್ ಕಾಣಂಗಿಲ್ಲ. ರಾತ್ರಿ ಭಾಳ ಹಿಂಸೆ ಪಟ್ಬಿಟ್ಟಿದ್ದೀವಿ, ಏನು ಮಾಡೋಕ್ಕಾಗಲ್ಲ ಬಿಡಿ. ಈಗ ಹೋಗಿ ವೈಫರ್ ಬ್ಲೇಡ್ ತಂದಿಡಕ್ಕೆ ಹೇಳಿದ್ದೀನಿ ಅಲ್ಲಿ ದುರ್ಗದಲ್ಲಿ. ಹೋಗಿ ನಾವೇ ಚೇಂಜ್ ಮಾಡಿಕೊಂಡು ಹೋಗೋಣ ಅಂತೆ. ತುಮಕೂರು ಹೋಗಬೇಕು. ಹೋಗಿ ದುರ್ಗ ಗಾಡಿ ಆಲ್ಟ್ ಮಾಡಿಬಿಟ್ಟು ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಊಟ ಗೀಟ ಮಾಡ್ಕೊಂಡು ಸಂಜೆ ಒಂದು 7 ಗಂಟೆಗೆ ಬಿಟ್ಟರೆ 10-10:30 ಪಾಯಿಂಟ್ಗೆ ಹೋಗಿ ಮಲ್ಕೊಂಡ್ಬಿಡ್ಬೋದು ಆರಾಮಾಗೆ. ಬೆಳಗ್ಗೆ ಬೇಗ ಖಾಲಿ ಮಾಡ್ಬೋದು. ಸೀರಿಯಲ್ ವೈಸ್ ಖಾಲಿ ಮಾಡೋದಲ್ಲ. ಹಂಗಾಗಿ ನಮ್ಮ 2 ಗಾಡಿ ಜೊತೆಗೆ ಇನ್ನೊಂದು ಗಾಡಿ ಲೋಡ್ ಆಗಿದೆ 14 ವೀಲು. ಅದು ಮುಂಚೆ ಹೋಗ್ಬಿಟ್ರೆ ಅದು ಖಾಲಿ ಆಗೋವರೆಗೂ ನಮ್ಮ 2 ಗಾಡಿ ಖಾಲಿ ಆಗೋಲ್ಲ. ಹಂಗಾಗಿ ನಾವೇ ಮುಂಚೆ ಹೋಗೋಕ್ಕೆ ಟ್ರೈ ಮಾಡೋಣ.
ನಮ್ಮ 2 ಗಾಡಿ ಯಾಕೋ ಜೋಡಿ ಅಕ್ಕಿಗಳು ಆಗ್ಬಿಟ್ಟಿದ್ದಾವೆ. ಹೋಗ್ತಾನೆ ಜೊತೆಗೆ ಬರ್ತಾನೆ ಜೊತೆಗೆ. ಒಂದು 3-4 ಟ್ರಿಪ್ಪಿಂದ ಜೊತೆ ಬಿಡ್ತಾನೆ ಇಲ್ಲ ಗಾಡಿಗಳು. ಟೈರ್ ಕ್ಯಾರಿಯರ್ ಮೇಲೆ ಹಾಕಿದ್ದೀವಿ, ಸ್ಟೆಪ್ನೇಲಿಲ್ಲ. ಹುಬ್ಳಿಲಿ ಡೀಸೆಲ್ ಹಾಕ್ಸ್ಕೊಳೋಣ ಅಂದರೆ ಹಾಕ್ಸ್ಕೊಂಡಿಲ್ಲ. ಹಾವೇರಿಲಿ ಹಾಕ್ಸೋಣ ಅಂತ ಬಂದರೆ ಇಲ್ಲಿ ಡೀಸೆಲ್ಲೇ ಇಲ್ಲ. ಏನು ಮಾಡ್ತೀರಾ, ಡೀಸೆಲ್ಲೇ ಇಲ್ಲ. ಎಲ್ಲೂ ಸಿಕ್ಕಾಪಟ್ಟೆ ಪೆಟ್ರೋಲ್ ಪಂಪಲ್ಲಿ ಡೀಸೆಲ್ಲೇ ಇಲ್ಲ. ಎಲ್ಲೆಲ್ಲಿ ಸಿಗ್ತದೋ ಅಲ್ಲಿ ಫುಲ್ ಮಾಡಿಸ್ಕೊಂಬಿಡಿ. ಇನ್ನೊಂದು ಸ್ಕೇರ್ಸಿಟಿ ಬರ್ಬೋದು ಡೀಸೆಲ್ಗೆ. ಇವತ್ತಿಂದ ಮತ್ತೆ 4 ರೂಪಾಯಿ 3 ರೂಪಾಯಿನೋ ಜಾಸ್ತಿ ಆಗಿದೆ ಡೀಸೆಲ್ ರೇಟು. 3 ಚಿಲ್ಲರೆನೋ ಆಗಿದೆ. ಅದೆಷ್ಟು ಅಂತ ಆಮೇಲೆ ಹೇಳ್ತೀನಿ ನಿಮ್ಗೆ. ನಾನು ಚೆಕ್ ಮಾಡಿಲ್ಲ ನ್ಯೂಸ್ ಎಲ್ಲ ಇನ್ನು. ಒಟ್ಟು ಡೀಸೆಲ್ ರೇಟ್ 3 ರೂಪಾಯಿ 4 ರೂಪಾಯಿ ಜಾಸ್ತಿ ಆಗಿದೆ ಇವತ್ತಿಂದ. ಈಗ 94 ಚಿಲ್ಲರೆಗೆ ಹಾಕ್ಸ್ಕೊಂಬಂದಿದ್ದು ನನಗೆ ಡೀಸೆಲ್ ಬಿಲ್ ತೋರಿಸ್ತೀನಿ ತಡಿ. ಬಿಲ್ ಇಲ್ಲಿ ಇದೆ ನೋಡಿ. ಎಷ್ಟು ಗೊತ್ತಾ ರೇಟು? 94 ರೂಪಾಯಿ 57 ಪೈಸೆ. ಯಪ್ಪ, ಹೆಂಗೆ ಜೀವನ ಮಾಡೋದು ನಾವು? ಹಿಂಗಾದ್ರೆ ಕತೆ. ಏನೇ ಆದರೂ ಫಸ್ಟು ನಮ್ಮ ಮೇಲೆ ಬರ್ತದೆ. ನಿನ್ನೆ ಸಿಕ್ಕಾಪಟ್ಟೆ ಗಾಡಿಗಳು ಆಕ್ಸಿಡೆಂಟ್ ಆಗಿದೆ. ಇಲ್ಲೊಂದು ಗಾಡಿ ಕೆಳಗಡೆ ಹೋಗಿ ದವಾಖಾನಿದೆ ನೋಡಿ. ನಿದ್ದೆಗಣ್ಣಲ್ಲಿ ಬಿಟ್ಟಿಯಾರ ಏನೋ ಗೊತ್ತಿಲ್ಲ. 90% ನಿದ್ದೆಗಣ್ಣಲ್ಲೇ ಆಗೋದು ಆಕ್ಸಿಡೆಂಟ್ಗಳು. ಇದು ನಿದ್ದೆಗಣ್ಣಲ್ಲಿ ಹೋಗಿ ಬಿಟ್ಟಿರೋದಂತ ನನ್ನ ಅನಿಸಿಕೆ. ಹಿಂಗೆ ಗಾಡಿ ಹೋಗ್ತಾ ಇರ್ತದೆ, ನಿದ್ದೆಗಣ್ಣು ಕಣ್ಣು ಹೆಂಗೆ ಮುಚ್ತೀವೋ ನಮಗೆ ಗೊತ್ತಿಲ್ಲ. ಅವಾಗ ಗಾಡಿ ಏನಾಗುತ್ತೆ, ಹಿಂಗೆ ಎಳ್ಕೊಂಡು ಹೋಗ್ಬಿಡುತ್ತೆ ಲೆಫ್ಟ್ಗೆ ಒಂದೇ ಸಾರಿ. ಫುಲ್ ಹಿಂಗೆ ಎಳ್ಕೊಂಡು ಹೋಗಿ ಲೆಫ್ಟಿಗೆ ಹೋಗಿ ಬಿದ್ದುಬಿಡ್ತದೆ ಗಾಡಿ. ಈ ಥರನೇ ನಿದ್ದೆಗಣ್ಣಲ್ಲಿ ಆಕ್ಸಿಡೆಂಟ್ ಆಗೋದು ಜಾಸ್ತಿ ಹೈವೇಗಳಲ್ಲಿ. ಮತ್ತು ಲೆಫ್ಟಿಗೆ ಹೋಗಿ ಬಿದ್ದರೆ ಒಂದು ಲೆಕ್ಕ ಬಿಡಿ, ಸೈಡಲ್ಲಿ ಹೋಗಿ ಬಿದ್ದುಬಿಡುತ್ತೆ ಗಾಡಿ ಏನೇನಾಗಲಿ. ಕೆಲವು ಮುಂದೆಗಡೆ ಈ ಥರ ಟ್ಯಾಕ್ಟರ್ಸು ಅಥವಾ ಸ್ಲೋ ಮೂವಿಂಗ್ ವೆಹಿಕಲ್ಸ್ ಏನಿರ್ತಾವೋ ಅದಕ್ಕೋಗಿ ಗುದ್ಕೊಂಡ್ರೆ ಹೇಳಿ ಹಿಂದೆಯಿಂದ ಡ್ರೈವರ್ ಜೀವಕ್ಕೆ ತುಂಬ ಅಪಾಯಕಾರಿ. ಅದಕ್ಕೆ 1000 ಸರಿ ಹೇಳ್ತೀನಿ ನಾನು, ನಿದ್ದೆಗಣ್ಣಲ್ಲಿ ಯಾರೋ ಗಾಡಿ ಓಡಿಸ್ಬೇಡಿ ಅಂತ. ಟೈಮ್ ಬಂದು 2 ಗಂಟೆ ಆಯಿತು. ಈಗ ಹರಿಹರ ರೀಚ್ ಆದ್ವಿ. ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಸೈಡ್ಗೆ ಆಗ್ತಾಯಿದ್ವಿ. ದುರ್ಗ ಹೋಗೋಷ್ಟೇ 4 ಗಂಟೆ ಆಗ್ಬಿಡುತ್ತೆ. ಬೇಡ ಅಂತ ಸುಮ್ಮನೆ ಲೇಟ್ ಆಗುತ್ತೆ. ಗ್ಯಾಸ್ಟ್ರಿಕ್ ಬರೋಗ್ಬಿಡೋದು 2 ದಿನದಿಂದ. ಟೈಮ್ಗೆ ಸರಿಯಾಗಿ ಊಟ ಮಾಡಿದೆ. ಊಟ ಮಾಡ್ಕೊಂಡು ಹೋಗ್ಬಿಡೋದು ಒಂದು ಸರಿ. ಬನ್ನಿ. ಹರಿಹರ ಹತ್ರ ಬಂದುಬಿಟ್ಟು ಲೆಫ್ಟ್ ಸೈಡಲ್ಲಿ ಹೋಟ್ಲಲ್ಲಿ ಊಟ ಮಾಡ್ಕೊಂಡು ಬಂದ್ವಿ. ಯಾವುದು ಡಾಬಾ ಹೆಸರು ಮಾಡ್ತೋಯ್ತು, ಯಾವುದೋ ಇದೆ ಹಳೆ ಹೋಟ್ಲಿ, ತುಂಬ ಹಳೆ ಡಾಬಾ. 2 ಗಾಡಿನೂ ಇಲ್ಲೇ ಹಾಕಿ ಊಟ ಮಾಡ್ಕೊಂಡು ಬಂದ್ವಿ. ಮಧ್ಯಾಹ್ನದ ಊಟ ಇಲ್ಲೇ ಆಯಿತು. ನೋಡ್ಬೋದು, ಇಲ್ಲಿ ಫೋಟೋ ಹಾಕಿದ್ದೀನಿ. ಎಷ್ಟೇ ಗಾಡಿಲಿದ್ರೂ ಸ್ವಲ್ಪ ಡಯಟ್ ಆದಷ್ಟು ಮೇಂಟೈನ್ ಮಾಡ್ತಾಯಿದ್ದೀನಿ. ಬ್ಯಾಲೆನ್ಸಾಗಿ ತಿನ್ನೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಆದಷ್ಟು. ಬನ್ನಿ, ಈಗ ಹೋಟ್ಲ್ ಊಟ ಆದರೂ ಕೂಡ ಬ್ಯಾಲೆನ್ಸಾಗಿ ತಿಂತಾಯಿದ್ದೀವಿ. ಬಟ್ ಕ್ಯಾಲರೀಸ್ ಡಿಫ್ರೆನ್ಸ್ ಆಗ್ತದೆ, ಯಾಕಂದರೆ ಆಯಿಲೆಲ್ಲ ಜಾಸ್ತಿ ಯೂಸ್ ಮಾಡ್ತಾರೆ. ಬಟ್ ಓಕೆ, ನಡೆಯುತ್ತೆ, ಏನು ಸಮಸ್ಯೆ ಇಲ್ಲ. ನಿಧಾನಕ್ಕೆ ದುರ್ಗಕ್ಕೆ ತಳ್ಳಿಬಿಡೋಣ ಗಾಡಿಗಳನ್ನ. ಇಲ್ಲೊಂದು 70 ಕಿಲೋಮೀಟ್ರ್ ಇದೆ ಇಲ್ಲಿಂದ. ಫೈನಲ್ ಆಗಿ ಚಿತ್ರದುರ್ಗ ಬಂದಿದ್ದಾಯಿತು. ಹರಿಹರದಿಂದ ನಾನ್ ಸ್ಟಾಪೇ ಬಂದ್ವಿ. ಹೆಚ್ಚು ಕಮ್ಮಿ ಬಂಕಾಪುರದಿಂದನೂ ನಾನ್ ಸ್ಟಾಪೇ. ಊಟಕ್ಕೆ ಮಾತ್ರ ಅರ್ಧ ಅವರ್ ನಿಲ್ಲಿಸಿದ್ದಷ್ಟೇ. ಈ ಗಾಡಿ ಬಂಕ ಹತ್ರ ಹಾಕಿ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ನೈಟ್ ಬಿಡೋಣಂತೆ. ಇನ್ನೊಂದೇನಪ್ಪ ಅಂದರೆ ಇವತ್ತು ಕ್ಲೈಮೇಟ್ ತುಂಬ ಕೂಲಾಗಿದೆ. ಬಿಸಿಲೇ ಇಲ್ಲ, ಬಿಸಿನೇ ಇಲ್ಲ. ಹಂಗಾಗಿ ಆರಾಮಾಗಿ ಬಂದ್ವಿ. ನಮ್ಮದು ಅಲ್ಟ್ರಾ ಗಾಡಿ ನಮ್ಮ ಜೊತೆ ನಿನ್ನೆ ಲೋಡಾಗಿ ಬಂತು. ಅದು ಆಲ್ರೆಡಿ ಹೋಗಿ ಖಾಲಿ ಆಗೋಯ್ತು. ದಾವಣಗೆರೆ ಪ್ಲಸ್ ಚಳ್ಳಕೆರೆ 2 ಪಾಯಿಂಟ್ ಲೋಡ್ ಮಾಡ್ಕೊಂಬಂದಿದ್ದು. ದಾವಣಗೆರೆ ಖಾಲಿ ಮಾಡಿ ಚಳ್ಳಕೆರೆ ಖಾಲಿ ಮಾಡಿ ಆಲ್ರೆಡಿ ರಿಟರ್ನ್ ಬರ್ತಾಯಿದೆ ಗಾಡಿ. ಏನು ಮಾಡ್ತೀರಾ, ಅವ್ರದ್ದು ಸ್ವಲ್ಪ ಫಾಸ್ಟಾಗಿ ಖಾಲಿ ಆಯಿತು. ಅದು ರಿಟರ್ನ್ ಇವತ್ತೇ ಲೋಡ್ ಆಗುತ್ತೆ. ನಮ್ಮದು ನಾಳೆ ಖಾಲಿ ಮಾಡಿ ನಾಳೆ ಸಂಜೆ ಲೋಡ್ ಆದರೆ ಇನ್ನೂ ಕಷ್ಟ ಇದೆ. ಇಲ್ಲಾಂದರೆ ನಾಳೆದು ಬೇರೆ ಭಾನುವಾರ ರಜಾ ದಿನ. ನೋಡೋಣ ಹೆಂಗೆ ಆಗುತ್ತೋ ಹಂಗೆ ಮಾಡೋಣ. ಬನ್ನಿ, ಈಗ ಸದ್ಯಕ್ಕೆ ಇಲ್ಲಿ ಬಂಕ್ ಹತ್ರ ಗಾಡಿ ಹಾಕ್ಬಿಟ್ಟು ಮನೆಗೆ ಹೋಗಿ ಬರೋಣ. ಬಂಕ್ ಹತ್ರ ಬಂದು 2 ಗಾಡಿ ಪಾರ್ಕ್ ಮಾಡಿದ್ದಾಯಿತು. ಟೈರ್ ಇಳಿಸ್ಕೊಬೇಕು ಕೆಳಕ್ಕೆ. ಟೈರ್ ಇಳಿಸ್ಕೊಂಡ್ಬಿಟ್ಟು ಕ್ಲೈಮಿಗೆ ಕೊಟ್ಟು ಬರಬೇಕು. ಹೋಗಿ ಕೆಲಸ ಮನೆಗೆ ಬಂದರೂ ಕೆಲಸ, ಗಾಡಿಗೆ ಹೋದ್ರು ಕೆಲಸ. ಫುಲ್ಲು ಬ್ಯುಸಿ ಅನ್ಕೊಂಡ್ಬಿಟ್ರಿ ಲೈಫಾಗಿ. ಹುಷಾರಾಗಿ ಬಿಡು ಏನೋ ಅಲ್ಲ. ಬಿಡು ಏನೋ ಅಲ್ಲ, ಬಿಡು ಸೀದಾ ಬಿಡೋದು ಬಿಟ್ಟು ಗಂಡ ಆಯ್ತು. ಏನ್ ಗೋಲಿ ಅದ್ರೊಳಗ ಮನೆ ಹತ್ರ ಹೋಗಿ ಫ್ರೆಶ್ ಅಪ್ ಆಗಿ ಬರೋ ಅಷ್ಟೊತ್ತಿಗೆ 9 ಗಂಟೆ ಆಯಿತು. ಎಷ್ಟು ಬೇಗ ಬರಬೇಕು ಅಂತ ಹೋದ್ರೂ ಆಗೋದೇ ಇಲ್ಲ. 6:30ಗೆ ಮನೆ ಬಿಟ್ಟು ಬಂದೆ. ಬಟ್ ಬೇರೆ ಕೆಲಸಗಳು ಗಾಡಿಗಳೆಲ್ಲ ಇಲ್ಲೇ ಇದ್ವು, ಇದ್ರದ್ದು ಅಂತ 2.5 ಅವರ್ ವೇಸ್ಟ್ ಆಗೋಯ್ತು. 9 ಗಂಟೆ ಬಿಟ್ಟರೆ ಪಾಯಿಂಟ್ ವರ್ಷಕ್ಕೆ 12 ಗಂಟೆ ಆಗುತ್ತೆ. 12 ಗಂಟೆ ಅಷ್ಟು ರೀಚ್ ಆಗ್ತೀವಿ. ಬಿಡೋಣ ಇಲ್ಲಿಂದ. ಆಲ್ರೆಡಿ ನಮ್ಮ ಸಲಗ ಮುಂದೆ ಹೆಚ್ಚು ಕಡಿಮೆ ಒಂದು 50 ಕಿಲೋಮೀಟ್ರ್ ಮುಂದೆ ಹೋಯ್ತು. 1 ಅವರ್ ಮುಂಚೆನೇ ಬಿಡಿಸ್ಬಿಟ್ಟೆ ಅದನ್ನ. ನೀನು ಹೋಗಿ ಸೀರಿಯಲ್ ಹಾಕೋ ಬೆಳಗ್ಗೆ ಬೇಗ ಖಾಲಿ ಮಾಡುವಂತೆ ಅಂತ. ಹಿಂದೆ ನಾವು ಹೋಗೋಣ. 2 ಗಾಡಿ ಸ್ವಲ್ಪ ಬೇರೆ ಆಗಿದೆ ಇವಾಗ. ಅಂದರೆ ಗಾಡಿ ಮುಂದೆ ಹೋಗ್ತೈತೆ, ನಾನು ಹಿಂದೆ ಹೋಗ್ತಾಯಿದ್ದೀನಿ. ಬನ್ನಿ, ಇಲ್ಲಿಂದ ಆರಾಮಾಗಿ ಹೋಗ್ಬಿಡೋಣ.
ಸಿ ಬಿ ಅಪ್ಪಲ್ಲಿ ಯಾವ ಥರ ಗಾಡಿ ನಿಂತಿದೆ ಅಂದರೆ ನೋಡ್ಬೋದು. ಯಪ್ಪ 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 ಏನು ಡೇಂಜರಸ್ ಆಗಿ ನಿಂತಿದೆ ನೋಡಿ ಗಾಡಿ. 2 ಟ್ರ್ಯಾಕ್ ಬ್ಲಾಕ್ ಮಾಡ್ಕೊಂಡು ನಿಂತಿದ್ದಾನೆ ಅಣ್ಣ. ಗಾಡಿ ಬ್ರೇಕ್ ಡೌನ್. ಓ ಪಾಪ, ಒಳ್ಳೆ ಅಪ್ಪು ಸಿ ಬಿ ಅಪ್ಪಲ್ಲಿ. ಸುಸ್ವಾಗತ ವಸಂತ ನರಸಾಪುರ ಕೈಗಾರಿಕೆ ಪ್ರದೇಶ. ವಸಂತ ನರಸಾಪುರಕ್ಕೆ ಸುಸ್ವಾಗತ. ಇಲ್ಲಿಂದ ಮುಂದೆ ಹೋಗಿ ಸ್ವಲ್ಪ ರೈಟ್ ತೊಗೊಂಡು ಹೋದರೆ ಸೀದಾ ಕಂಪ್ನಿ ಹತ್ರ ಹೋಗ್ಬಿಡುತ್ತೆ. ಶಾರ್ಟ್ಕಟ್ಟಲ್ಲೇ ಬಂದೆ, ಮುಂದೆ ಹೋಗಿ ಯೂಟರ್ನ್ ಮಾಡ್ಕೊಂಡು ಬರಬೇಕಿತ್ತು. ಸಿಕ್ಕಾಪಟ್ಟೆ ಲೆಂತ್ ಆಗೋದದು, ಹಂಗಾಗಿ ಹಿಂಗೆ ಬಂದೆ. ಅನ್ಲೋಡಿಂಗ್ ಪಾಯಿಂಟಿಗೆ ಬರೋ ಅಷ್ಟೊತ್ತಿಗೆ ಕರೆಕ್ಟ್ 12 ಗಂಟೆ ಆಯಿತು. ನಮ್ಮದೇ ಮುಂದೆ ಇದೆ ಗಾಡಿ ಒಂದು, ಆ ಗಾಡಿ ಆದಮೇಲೆ ನಮ್ಮದು 2ನೇ ಗಾಡಿ. 14 ವೀಲ್ಗಳು ಯಾವುದು ಬಂದಿಲ್ಲ. ಲೋಡ್ ನಮ್ಮ ಜೊತೆಗಾಗಿರೋದು, ಅದನ್ನು ಯಾವುದು ಬಂದು ರೀಚ್ ಆಗಿಲ್ಲ. ಊಟ ಇನ್ನೂ ಮಾಡಿಲ್ಲ. ಆ ಗಾಡಿಯವ್ರಿಗೆ ಪಾರ್ಸಲ್ ತರೋಕೆ ಹೇಳಿದ್ವಿ, ಆ ಡ್ರೈವರ್ ತೊಗೊಂಬಂದು ಇಟ್ಕೊಂಡಿದ್ದಾರೆ. ಇಸ್ಕೊಂಡು ಊಟ ಮಾಡಿಕೊಂಡು ಆರಾಮ ಮಲ್ಕೊಳೋದು, ಬೆಳಗ್ಗೆ ಬೇಗ ಇದು ಖಾಲಿ ಮಾಡ್ಕೊಳೋದು. ಗಾಡಿ ನಮ್ಮ ಗಾಡಿ ಹಿಂದೆ ಸೈಡ್ಗೆ ಹಾಕಿ ರೆಸ್ಟ್ ಮಾಡೋಣ ಆರಾಮಾಗಿ. ಒಳ್ಳೆ ನಿದ್ದೆ ಮಾಡ್ಕೊಳ್ಳೋಣ ಇವತ್ತು. ಗಾಡಿ ಹತ್ರ ಬಂದುಬಿಟ್ಟು ನಮ್ಮ ಆ ಗಾಡಿಯವ್ರ ಹತ್ರ ರೈಸ್ ಇಸ್ಕೊಂಬಂದು, ರೈಸು ಎಗ್ ರೈಸ್ ತೊಗೊಂಬಂದಿದ್ರು. ಒಂದು ಪಾರ್ಸಲ್ ಹಾಫ್ ಎಗ್ ರೈಸು ತೊಗೊಂಡು ತಿಂದಿದ್ದಾಯಿತು. ತಿಂದು ಎಲ್ಲ ಕೈ ತೊಳ್ಕೊಂಡು ಈಗ ಕಣ್ಣು ಉರಿತಾ ಇದೆ. ನಿದ್ದೆ ಇಲ್ಲ, ಮಲ್ಕೊಳ್ಲೇಬೇಕು. ಯಾವ ರೇಂಜಿಗೆ ನಿದ್ದೆ ಎಳಿತೈತೆ ಅಂದರೆ ಹೇಳೋಕ್ಕೆ ಆಗ್ತಾಯಿಲ್ಲ, ಆ ರೇಂಜಿಗೆ ನಿದ್ದೆ ಹಿಡಿತೈತೆ. ಓಕೆ, ಈ ವಿಡಿಯೋ ಇಲ್ಲಿಗೆ ಮುಗಿಸೋಣ. ಮತ್ತು ಮುಂದೇನಾಯಿತು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ಚಾನಲ್ ಹೊಸ್ದಾಗಿ ನೋಡ್ತಾ ಇರೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಥರ ಸಪೋರ್ಟ್ ಮಾಡ್ತಾಯಿರಿ. ಓಕೆ, ಎಲ್ರಿಗೂ ಬಾಯ್. ಮತ್ತು ನೆಕ್ಸ್ಟ್ ಲೆವೆಲ್ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.